ಇವತ್ತಿನ ಆ ತೇಕಲ ಮಠದಲ್ಲಿ ನಡೆಯುತ್ತಿರೋ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಿದೆ. ಎಲ್ಲ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಭಕ್ತರು ಸಹಕಾರ ಕೊಟ್ಟು ಹಾಗೂ ಮುಖ್ಯಮಂತ್ರಿಗಳ ಸಹಕಾರ ಹಾಗೂ ಭಕ್ತರ ಸಹಕಾರದಿಂದ ಎಲ್ಲ ಅತ್ಯುತ್ತಮವಾಗಿ ಚೆನ್ನಾಗಿ ಎಲ್ಲ ಏರ್ಪಡಿಸಿದ್ದಾರೆ ಅಂತ ನಾನು ಮಾತನ್ನು ಹೇಳ್ತಾ ಇದ್ದೀನಿ. ಏನಿದು ಕೆಸರ ಗಂಟ ಏನು ಉಪಯೋಗಿಸ್ತಾರೆ? ಏನು ಮಾಡ್ತೀರಿ ಇದರಲ್ಲಿ? ಹಾಂ, ಊಟು ಏನು ಹೆಸರು? ಏನು ಹೆಸರು? ನಮ್ಮ ಊರು ಉಪ್ಪಲಿಗೆರೆ, ಈ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ನಮ್ಮದು ಕ್ಯಾಟ್ರಿಂಗು MK ಕ್ಯಾಟ್ರಿಂಗು. ಬೆಳಗ್ಗೆ ತಿಂಡಿ 10,000 ಜನ ಕೇಳೋರೆ. ಇಡ್ಲಿ, ವಡೆ, ಸಾಂಬಾರು, ಪೊಂಗಲ್ಲು, ಕೇಸರಿಬಾತು, ಕಾಫಿ, ಟೀ. ಮಧ್ಯಾಹ್ನ ಊಟ ಹೆಸರುಬೇಳೆ ಪಾಯಸ, ಹೋಳಿಗೆ, ತುಪ್ಪ, ಮತ್ತು ಪಲಾವ್, ಮೊಸರು ಬಜ್ಜಿ, ಕಡಲೆಹುಳಿ, ಹೆಸರುಕಾಳು ಮೊಳಕೆ, ಅನ್ನ, ಸಾಂಬಾರು, ಪಲ್ಯ, ಕೇಳೋರು ಬಿಡಿ, ಮಜ್ಜಿಗೆ, ಮೊಸರು. ನೈಟ್ ಊಟ 4,000 ಜನ ಕೇಳೋರು. ವಾಂಗಿಬಾತು, ಚಟ್ನಿ, ಬಜ್ಜಿ, ಕಾಫಿ, ಟೀ. ನಾವು ಒಂದು 80 ಜನ ಬಂದಿದ್ದೀವಿ. ಕ್ಲೀನಿಂಗು ಇತ್ತು, ಅಡುಗೆ, ಕುಕ್ಕಿಂಗ್ ಒಂದು 30 ಜನ ಇದ್ದೀವಿ. ಕಟ್ಟಿಂಗ್ ಒಂದು 30 ಜನ ಇದ್ದಾರೆ. ಕ್ಲೀನಿಂಗ್ ಒಂದು 20 ಜನ ಇದ್ದಾರೆ. ಬಂದು ಮೊನ್ನೆನೇ ಬಂದು ನಾವು ಹೊರಡೋದು ಭಾನುವಾರ ಮತ್ತು ಸಂಜೆ ಆಗುತ್ತೆ. ಡಾಕ್ಟರ್ ಮುಮ್ಮಡಿ ನಿರ್ವಾಣ ಸ್ವಾಮಿಗಳ ಪುಣ್ಯಾರಾಧನೆ ಮಹೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ನಮ್ಮ ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಬರುವ ಭಕ್ತಾದಿಗಳಿಗೆ
ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಬಂದು ಒಂದು 2,000 ಜನಕ್ಕೆ ತಿಂಡಿ ವ್ಯವಸ್ಥೆ, ಖಾರ ಪೊಂಗಲು ಮತ್ತು ಸ್ವೀಟ್ ಪೊಂಗಲ್ ವ್ಯವಸ್ಥೆ ಆಗಿತ್ತು. ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು, ಪಲ್ಯ, ಲಾಡು, ಪಾಯಸ ಎಲ್ಲ ವ್ಯವಸ್ಥೆ ಆಗಿತ್ತು. ಹಪ್ಪಳ ಉಪ್ಪಿನಕಾಯಿ ಎಲ್ಲ ಆಯಿತು. ಇವಾಗ ಒಂದು 5,000 to 6,000 ಜನಕ್ಕೆ ರಾತ್ರಿ ಸಮಾಜಕ್ಕೆ ಚಿತ್ರಾನ್ನ, ಹೆಸರುಬೇಳೆ ಪಾಯಸ, ಸಬ್ಬಕ್ಕಿ ಪಾಯಸ ಮತ್ತು ಬೂಂದಿ ಎಲ್ಲ ಮಾಡ್ತಿದ್ವಿ. ಬೆಳಗ್ಗೆ ತಿಂಡಿಗೆ ಒಂದು 6,000 to 7,000 ಜನಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಇಡ್ಲಿ, ವಡೆ, ಪೊಂಗಲ್ಲು, ಕೇಸರಿ ಬಾತು ಮತ್ತು ಖಾರ ಬಾತು ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಮಧ್ಯಾಹ್ನ ಒಂದು ಸ್ವಾಮೀಜಿ ಪ್ರಕಾರ 10,000 to 15,000 ಜನಕ್ಕೋಸ್ಕರ ಪ್ರಸಾದ ವ್ಯವಸ್ಥೆ ಆಗಿದೆ. ಸ್ವಾಮೀಜಿ ಹೇಳಿದಂಗೆ ಒಬ್ಬಟ್ಟಿನ ಊಟ ಆಗಿದೆ. ಮಧ್ಯಾಹ್ನ ಊಟಕ್ಕೆ ಪಲಾವು, ಅನ್ನ ಸಾಂಬಾರು, ಒಬ್ಬಟ್ಟು, ಪಾಯಸ, ಒಂದು 2 ಥರ ಪಲ್ಯ ಎಲ್ಲ ವ್ಯವಸ್ಥೆ ಆಗಿದೆ. ಸಾಯಂಕಾಲ ಒಂದು ಸಂಗೀತ ಕಾರ್ಯಕ್ರಮ ಇರೋದ್ರಿಂದ ಸಾಯಂಕಾಲನೂ ಒಂದು 5,000 ಜನಕ್ಕೆ ಪ್ರಸಾದ ವ್ಯವಸ್ಥೆ ಆಗಿದೆ. ಎಲ್ಲ ಭಕ್ತಾದಿಗಳಲ್ಲಿ ಸ್ವಾಮೀಜಿಗಳು ಮತ್ತು ಮಠದಪ್ಪ ಎಲ್ಲ ಭಕ್ತಾದಿಗಳ ಪರವಾಗಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬನ್ನಪ್ಪ ಮಾತಾಡ್ಬನ್ನಿ.